bang, bang. Hi friends, welcome to my channel. Times with Paryan Licky ಚಾನಲ್ಗೆ ವೆಲ್ಕಮ್ ಎಲ್ಲರಿಗೂ. ನಾವೀಗ ಮಾಡ್ತಾ ಇರೋದು ಏನಂದರೆ KFC ಚಿಕನ್. ಅದಕ್ಕೆ ನಾವು ಎಷ್ಟು ತೊಗೊಂಡಿದ್ದೀವಿ ಅಂದರೆ ಅರ್ಧ kg ತೊಳೆದು ಇಟ್ಕೊಂಡಿದ್ದೀನಿ ನೋಡಿ. ಇದು ಚಿಕನ್ನು. ಓಕೆ, ಈಗ ಮಸಾಲೆ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ. ಇದು ಪೌಡರ್, ಇದು ಸಾಲ್ಟ್, ಇದು ಮತ್ತೆ ಇದನ್ನ ಹೋಮ್ ಮೇಡ್ ಮಾಡೋದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹೋಮ್ ಮೇಡ್ ಮಾಡ್ಕೊಂಡಿದ್ದೀವಿ. ನೀವೇನು ಮಾಡ್ತೀರಿ ನೋಡಿ. ಓಕೆ, ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದಾರೆ ನೋಡಿ, 1 ಟೇಬಲ್ ಸ್ಪೂನ್ ಅಷ್ಟು. ನೆಕ್ಸ್ಟು ಈಗ ಪೇಪರ್ ಪೌಡರ್ ನೋಡಿ. ಇವೆರಡು ಹೋಮ್ ಮೇಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಇದು ಕೂಡ ಟೀ ಸ್ಪೂನ್ ಅಷ್ಟು ಇರೋದು. ನೆಕ್ಸ್ಟ್ ಗರಂ ಮಸಾಲ, ಇದು ಕೂಡ ಟೀ ಸ್ಪೂನ್ ಅಷ್ಟು ಇರೋದು. ಸೊ ಹಾಗೆ ಫ್ರೆಂಡ್ಸ್, ಈಗ ಮ್ಯಾರಿನೇಟ್ ಆಗಿದೆ. ಅದು 3 hours ಆದಮೇಲೆ ತೆಗಿತಾ ಇದ್ದೀವಿ ನೋಡಿ. ಸೊ ಈಗ ಮ್ಯಾರಿನೇಟ್ ಎಲ್ಲ ಆಗಿದೆ ನೋಡಿ, ಈ ಥರ. ಸೊ ನಾವೀಗ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀವಿ, 5 ಸ್ಪೂನ್ಸ್. ಎಷ್ಟಾಗುತ್ತೋ ಗೊತ್ತಿಲ್ಲ ನನಗೆ. ಸೊ ಸಾರಿ ಫ್ರೆಂಡ್ಸ್, ಆವಾಗಲೇ ತಪ್ಪಾಗ್ಲಕ್ಕೆ ಹಾಕಿದ್ವಿ 5 ಸ್ಪೂನ್ ಅಂತ. ಈಗ 7 ಸ್ಪೂನ್ಸು, ಅರ್ಧ kg ತಂದಿದ್ದಕ್ಕೆ 7 ಸ್ಪೂನ್ಸು ಕಾರ್ನ್ಫ್ಲೋರು. ಈಗ ನಾನು ಇದಕ್ಕೆ ಮೈದಾ ಹಾಕ್ತಿದ್ದೀನಿ. ಇದು ನನ್ನ ಕೈಯಲ್ಲಿ ಹೇಳ್ತಿರೋದ್ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ. ನೀವು ಸ್ಪೂನ್ಸಲ್ಲಿ ಹಾಕಿದ್ರೆ ಸೊ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ 5-6 ಟೇಬಲ್ ಸ್ಪೂನ್ ಅಥವಾ 4 ಟೇಬಲ್ ಸ್ಪೂನ್ ಅಷ್ಟು ಹಾಕೋದು ಕೂಡ ಸರಿ ಹೋಗುತ್ತೆ ಆಯಿತಾ. ಸೊ ನೋಡಿ, ಇದು ಮೈದಾ ಹಾಕಿದಾರಂತೆ. ಕೈಯಲ್ಲಿ ತೊಗೊಂಡ್ರೆ 3 ಸ್ಪೂನ್ಸ್ ಅಷ್ಟು ಬೇಕಂತೆ. ಸೊ ಈಗ ನಾನು ಇದಕ್ಕೆ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ 1 ಬೌಲ್ ಅಷ್ಟೇ ಆ್ಯಡ್ ಮಾಡಿ, ಪರವಾಗಿಲ್ಲ. ಸೊ ಈಗ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟರ್ಮರಿಕ್ ಒಂಚೂರು ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ, ಯಾಕಂದರೆ ಟೇಸ್ಟ್ ಎಲ್ಲ ಅದೇ ಬಂದಿರುತ್ತೆ ಅಂತ. ಸೊ ಫ್ರೆಂಡ್ಸ್, ನಾವು ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀವಿ ಒಂಚೂರು, ಯಾಕಂದರೆ ಚಿಕನಿಗೂ ಮ್ಯಾರಿನೇಟ್ ಮಾಡಬೇಕಾದ್ರೆ ಹಾಕ್ತಿದ್ವಲ್ಲ ಅದಕ್ಕೆ. ಸೊ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಈ ಥರ ಗೋಲ್ಡ್ ಕಲರ್ ಬರಬೇಕು. ಸೊ ನೋಡಿ ಫ್ರೆಂಡ್ಸ್, ಈಗ ಟೇಸ್ಟ್ ಮಾಡ್ತಾ ಇದ್ದೀನಿ ನೋಡಿ, ಈ ಥರ ಎಷ್ಟು ಚೆನ್ನಾಗಿ. ಇದು ಟರ್ಮರಿಕ್ 1 ಸ್ಪೂನು ಫುಲ್. ಈ ಟರ್ಮರಿಕ್ ಪೌಡರ್ ಯಾಕೆ ಹಾಕ್ತೀವಿ ಅಂದರೆ ಒಂಚೂರು ಟೇಸ್ಟು ಸಿಗುತ್ತೆ, ಹಾಗೆ ಕಲರು ಬರುತ್ತೆ. ಈಗ ಮೇನ್ ಇಂಗ್ರೀಡಿಯಂಟ್ ಏನಂದರೆ ಕಬಾಬ್ ಪೌಡರ್. ಇದು 3 ಸ್ಪೂನ್ಸ್. ಈಗ ಲಾಸ್ಟ್ ಇಂಗ್ರೀಡಿಯಂಟ್ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ನಮ್ಮ ನೆಕ್ಸ್ಟ್ ಇಂಗ್ರೀಡಿಯಂಟ್ ತೋರಿಸ್ತೀನಿ. ಈಗ ನೆಕ್ಸ್ಟ್ ಇಂಗ್ರೀಡಿಯಂಟ್ ಏನಂದರೆ 1 ಮೊಟ್ಟೆ. ಇದು ಯಾಕೆ ಅಂತ ತಗೊಂಡು, ಯಾಕಂದರೆ ಇದು ಅಂಟ್ಕೊಳ್ಳೋಕ್ಕೆ ಕಾರ್ನ್ಫ್ಲೋರ್ ಅದೆಲ್ಲ ಹಾಕಿಲ್ಲ. ಈಗ ನೆಕ್ಸ್ಟು ಸೋಯಾ ಸಾಸ್ 1 ಸ್ಪೂನ್ ಅಷ್ಟು. ನೆಕ್ಸ್ಟ್ ಇಂಗ್ರೀಡಿಯಂಟ್ ವೆನಿಗರ್ 1 ಸ್ಪೂನು. ಈಗ ನೆಕ್ಸ್ಟ್ ಸಾಸ್, ಟೊಮೆಟೊ ಸಾಸು 1 ಸ್ಪೂನು. ನಿಮ್ಮ ಹತ್ರ ಟೊಮೆಟೊ ಸಾಸ್ ಇಲ್ಲ ಅಂದರೆ ಚಿಲ್ಲಿ ಸಾಸ್ ಆದರೂ ಹಾಕೋಬೋದು.
ಕಬಾಬ್ ಪೌಡರ್, ಪೆಪ್ಪರ್ ಪೌಡರ್, ಮತ್ತು ಮೊಟ್ಟೆ, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು ಚಿಕನ್ ಕಬಾಬ್ ಹಚ್ಚಿದ್ದು 65 ಮಸಾಲ ಅಂತ ಬರುತ್ತೆ, ಅದನ್ನು ಹಾಕ್ಕೊತಾ ಇದ್ದೀವಿ. ಇದು ಕಬಾಬ್ ಪೌಡರ್ ಅವಾಗಲೇ ತೋರಿಸಿನಲ್ಲ ಅದೇ. ಸೊ ಫ್ರೆಂಡ್ಸ್, ಈಗ ನಾವು ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ, ಮಿಕ್ಸರ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾನು ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಕಾರ್ನ್ಫ್ಲೋರ್, ಮೈದಾ, ಪೆಪ್ಪರ್ ಪೌಡರ್, ಗರಂ ಮಸಾಲ, ಟರ್ಮರಿಕ್ ಪೌಡರ್, ಆಮೇಲೆ ನಾನು ಆವಾಗಲೇ ಹೇಳಿದ್ನಲ್ಲ ಹಚ್ಚಿದ್ದು ಕಬಾಬ್ ಪೌಡರ್, ಅದನ್ನು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದಕ್ಕೆ ಬೇಕಂದರೆ ಮ್ಯಾಗಿ ಮಸಾಲ ಅಂತ ಬರುತ್ತೆ, ಸೊ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು, ಕಬಾಬ್ ಪೌಡರ್ ಬಿಟ್ಟು. ಸೊ ನಾನು ಅದು ಆ್ಯಡ್ ಮಾಡ್ಕೊಂಡಿಲ್ಲ, ಬಿಕಾಸ್ ನೋಡಿ ಈ ಥರ ಅದು ಜಾಸ್ತಿ ಹಾಕ್ಕೊಬಾರ್ದು, ಮಸಾಲೆ ಎಲ್ಲ ಈ ಥರ ವೈಟ್ ಇರಬೇಕು. ಒಬ್ರೊಬ್ರು ಏನು ಮಾಡ್ತಾರೆ ಅಂದರೆ ಜಾಸ್ತಿ ಹಾಕ್ಕೊಂಡ್ಬಿಡ್ತಾರೆ ಈ ಥರ. ಸೊ ನೀವು ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಕೊಬೋದು. ನಾನು ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ದೇ ಇರೋ ಇಷ್ಟ ಇಲ್ಲದೆ ಇರೋದು ಸ್ಪೂನಲ್ಲಿ ಅಂದರೆ ನಾವು ಮಿಕ್ಸ್ ಮಾಡ್ಬೋದು. ಸೊ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬರ್ತಂತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು 1 ಸ್ಪೂನ್ ಅಷ್ಟೇ. ನಾವು ಅವಾಗಲೇ ಹಾಕೊಂಡು ಮಾಡಿಬಿಟ್ಟಿದ್ವಿ, ಇವಾಗ ಹಾಕ್ತಿದ್ದೀವಿ ಆಯಿತಾ. ಇದಕ್ಕೆ ನಾವು ತುಂಬಾ ಐಸ್ ಹಾಕಿದ್ದೀವಿ, ಯಾಕಂದರೆ ಅದು ತುಂಬ ಕೋಲ್ಡ್ ಆಗಿರ್ಬೇಕಂತ. ಸೊ ಅದಕ್ಕೆ ಒಂದು 12 ಐಸ್ ಕ್ಯೂಬ್ಸ್ನ ಹಾಕಿದ್ದೀವಿ. ಸೊ ನೋಡಿ ತೋರಿಸ್ತೀವಿ, ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ. ಟೇಸ್ಟ್ ಮಾಡ್ತೀನಿ ನೋಡಿ. ಆಮೇಲೆ ಸೋಯಾ ಸಾಸ್, ವಿನೆಗರ್, ಆಮೇಲೆ ಸಾಸ್ ಮತ್ತು ಟೊಮೆಟೊ ಸಾಸ್ ಇಷ್ಟನ್ನು ಹಾಕ್ಬಿಟ್ಟು ಈಗ ಮಿಕ್ಸಲ್ಲಿ ಮಾಡ್ತಾಯಿದ್ದೀವಿ. ಈಗ ನಮಗೀಗ ಇರೋದು ಇಲ್ಲ ಇಷ್ಟು ಏನಂದರೆ ಮ್ಯಾರಿನೇಟ್ ಮಾಡಬೇಕು. ಅದು ಎಷ್ಟು ಅವರ್ ಗೊತ್ತಾ? 3 hours. ನೀವು ಅದಕ್ಕಿಂತ ಕಡಿಮೆ ಮಾಡೋದ್ರೂ ಓಕೆ, ಬಟ್ ಅದಕ್ಕಿಂತ ನಾವು ಹೇಳಿದಷ್ಟು 3 hours ಇಟ್ಕೊಂಡ್ರೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಓಕೆ, ಈಗ ಮ್ಯಾರಿನೇಟ್ ಮಾಡೋಣ. ಸೊ ಈಗ ನಾವು ಮ್ಯಾರಿನೇಟ್ ಮಾಡ್ತಾ ಇದ್ದೀವಿ. ರೆಡಿ, 1 2 3 ಕ್ಲೋಸ್. ಈಗ ನಾವು ಫ್ರೀಸಲ್ಲ ಇರೋಣ ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಬನ್ನಿ, ನಾವೀಗ ಮ್ಯಾರಿನೇಟ್ ಮಾಡೋಣ. ಫ್ರೀಸರಲ್ಲಿ ಇಡಬೇಕು. ಸೊ ಫ್ರೆಂಡ್ಸ್, ಈಗ ಚಿಕನನ್ನು ಈ ಕಾರ್ನ್ಫ್ಲವರಿಗೆ ಹಾಕಬೇಕು. ಆಮೇಲೆ ಮತ್ತೆ ನೀರಿಗೆ ಆಮೇಲೆ ಮತ್ತೆ ಕಾರ್ನ್ಫ್ಲವರಿಗೆ ಹಾಕಬೇಕು. ಈಗ ಮಾಡ್ತಾ ಇದ್ದಾರೆ. ನೋಡಿ ಈ ಥರ ಫುಲ್ ಕವರ್ ಆಗಬೇಕದು. ಈ ಥರ ರೆಡ್ ಕಲರ್ ಕಾಣಿಸೋದಿದೆ. ನೀರೊಳಗಡೆ 10 seconds ಬಿಡಬೇಕು. 10-15 seconds ಬಿಡಬೇಕು. 10 to 15 seconds ಅಂತೆ. ಸೊ ಆಯಿತು, ಮತ್ತೆ ಈಗ ಇದ್ರೊಳಗಡೆ ಹಾಕ್ತಿದ್ದಾರೆ. ನೋಡಿ, ಅದು ಒಂಥರ ಕ್ರ್ಯಾಕ್ ಥರ ಬರಬೇಕು ಇದು. ನೋಡಿ ಹಾಕೋಣ.
ಸೊ ಬಂದಿದೆ ಕ್ರಿಸ್ಪಿಯಾಗಿ. ಚೆನ್ನಾಗಿದೆ. ಓಕೆ